ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಎಲ್ಲರಿಗೂ ನಮ್ಮ ಬೆಂಗಳೂರಿನ ಬಟಾನಿಕಲ್ ಗಾರ್ಡನ್ ಲಾಲ್ ಬಾಗ್ಗೆ ಸ್ವಾಗತ. ವೀಕ್ಷಕರೇ, ನೀವೇನಾದ್ರೂ ಈಗ ಲಾಲ್ ಬಾಗಿಗೆ ಹೋಗ್ಬೇಕು ಅಂತಿದ್ರೆ ಇದೊಂದು ಸುವರ್ಣ ಅವಕಾಶ. ವೀಕ್ಷಕರೇ, ಈಗ ನಮ್ಮ ಆಗಸ್ಟ್ ಇಂಡಿಪೆಂಡೆನ್ಸ್ ಡೇಗೆ ಪ್ರಯುಕ್ತ ಫ್ಲವರ್ ಶೋನ ಆರ್ಗನೈಸ್ ಮಾಡಿದ್ದಾರೆ. ವೀಕ್ಷಕರೇ, ನಿಮಗೆ ಗೊತ್ತು, ಪ್ರತಿ ಸರಿನೂ ಜನವರಿಲಾಗಲಿ ಆಗಸ್ಟಲ್ಲಾಗಲಿ ದೊಡ್ಡದಾಗಿ ಹೊಸ ಹೊಸ ಥೀಮ್ಗಳಲ್ಲಿ ಫ್ಲವರ್ ಶೋನ ಆರ್ಗನೈಸ್ ಮಾಡ್ತಾರೆ. ವೀಕ್ಷಕರೇ, ಈ ಸರಿ ಇಂಡಿಪೆಂಡೆನ್ಸ್ ಡೇಗೆ ಒಂದು ನಮ್ಮ ಬ್ರಿಟಿಷ್ ಕಾಲದಲ್ಲಿ ಹೋರಾಡಿದಂಥ ರಾಣಿ ಚೆನ್ನಮ್ಮ ಮತ್ತೆ ಸಂಗೊಳ್ಳಿ ರಾಯಣ್ಣ ಅವರ ಥೀಮ್ ಇಟ್ಕೊಂಡು ವೀಕ್ಷಕರೇ ಈ ಸರಿ ಡಿಸೈನ್ ಮಾಡಿದಾರಂತೆ. ವೀಕ್ಷಕರೇ, ಪ್ರತಿ ಒಂದು ಕೂಡ ಲಾಸ್ಟ್ ವೀಕ್ ಸಂಡೇನೆ ಕೂಡ ನಾನು ಆ ಕಡೆ ಆ ಸೈಡ್ ಹೋಗಿದ್ದೆ. ಸಕ್ಕದಾಗಿ ಜಗಮಗಿಸ್ತಾ ಇದೆ ಆಲ್ರೆಡಿ ನಮ್ಮ ಲಾಲ್ ಬಾಗು. ಅದ್ರದ್ದೊಂದು ಪ್ರತಿ ಇನ್ಫಾರ್ಮೇಶನ್, ಈ 4 ಗೇಟು ಯಾವ ತರ ಹೋಗ್ಬೇಕು, ನೀವು ಪಾರ್ಕಿಂಗ್ ವ್ಯವಸ್ಥೆ ಎಷ್ಟು, ಟಿಕೆಟ್ ಯಾವ ತರ, ಯಾವ ಟೈಮಲ್ಲಿ ಹೋದ್ರೆ ಫ್ರೀ ಇರುತ್ತೆ ನಿಮಗೆ, ಯಾವ ಟೈಮಲ್ಲಿ ಹೋದ್ರೆ ತುಂಬಾ ರಶ್ ಇರುತ್ತೆ ಅನ್ನೋದೆಲ್ಲ ಇನ್ಫಾರ್ಮೇಶನ್ ತಿಳಿಸ್ಕೊಟ್ರೆ ನೀವು ಕ್ಲೀನ್ ಆಗಿ ಹೋಗಿ ಅಲ್ಲಿ ಗಾರ್ಡನ್ ಅಲ್ಲಿ ಅಂದ್ರೆ ನಮ್ಮ ಲಾಲ್ ಬಾಗ್ ಅಲ್ಲಿ ಹೋಗಿ ಆ ಫ್ಲವರ್ ಶೋನ ನೋಡ್ಕೊಂಡು ಬರ್ಬೋದು. ವೀಕ್ಷಕರೇ, ನಾನು ಈಗಲೇ ಹೇಳ್ದಂಗೆ ಈ ವಿಡಿಯೋದಲ್ಲಿ ನಾನು ಪಿನ್ ಟು ಪಿನ್ ಮಾಹಿತಿ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಪ್ರತಿಯೊಬ್ರು ಯಾರು ಈ ಸರಿ ಮಿಸ್ ಮಾಡಬೇಡಿ. ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ರೆ, ಅಷ್ಟು ನೀವೇನಾದ್ರು 1 ಡೇ ಹಾಫ್ ಡೇ ಫುಲ್ ಸ್ಪೆಂಡ್ ಮಾಡಬೇಕು ವಿತ್ ಕಿಡ್ಸ್ ಜೊತೆ ಅಂದ್ರೆ ಇದು ಬೆಸ್ಟ್ ಪ್ಲೇಸ್. ವೀಕ್ಷಕರೇ, ಈ ಫ್ಲವರ್ ಶೋನ ಪ್ರತಿ ಸರಿ ಆದ್ರೆ ಈ ಸರಿ ಅಂತೂ ಮಿಸ್ ಮಾಡಲೇಬೇಡಿ. ವೀಕ್ಷಕರೇ, ಒಂದೊಂದೇ ನೋಡ್ತಾ ಹೋಗೋಣ. ವೀಕ್ಷಕರೇ, ಆಗ್ಲೇ ಹೇಳ್ದಂಗೆ ಟಿಕೆಟ್ಸ್ ಏನು, ಥೀಮ್ ಏನು, ಪಾರ್ಕಿಂಗ್ ಯಾವ ತರ, ಗೇಟ್ ಯಾವ ತರ, ಸ್ಟೂಡೆಂಟ್ಸ್ಗೆ ಏನು ಫ್ರೀನಾ, ಪ್ರತಿಯೊಂದು ನೋಡ್ತಾ ಹೋಗೋಣ. ವೀಕ್ಷಕರೇ, ಥೀಮ್ ಬಂದ್ಬಿಟ್ಟು ನಾನು ಆಗ್ಲೇ ಹೇಳ್ದಂಗೆ ಈ ಸರಿ ರಾಣಿ ಚೆನ್ನಮ್ಮ ಮತ್ತೆ ಸಂಗೊಳ್ಳಿ ರಾಯಣ್ಣ 91 ಐ ಥಿಂಕ್ 1822 1812 ಅವರು ಹೋರಾಟ ನಡೆಸಿದಂತ ಬ್ರಿಟಿಷ್ ವಿರುದ್ಧ ಅದನ್ನೇ ಥೀಮ್ ಇಟ್ಕೊಂಡು ಇದನ್ನ ಡಿಸೈನ್ ಮಾಡಿದ್ದಾರೆ. ವೀಕ್ಷಕರೇ, ಈ ಫ್ಲವರ್ ಶೋನ ಅದು ಈ ಸರಿ ಥೀಮು ಫುಲ್ ಅಟ್ರಾಕ್ಷನ್ ಆಗಿರುತ್ತೆ. ಮತ್ತೆ ತುಂಬಾ ಚಿಕ್ಕದು ಡಿಸೈನ್ ತುಂಬಾನೇ ವೆರೈಟಿ ಆಫ್ ಮತ್ತೆ ತುಂಬಾ ನಮ್ಮ ಕಲ್ಚರ್ಲಿಂದ ಅಲ್ಲಿಂದ ನಿಮಗೆ ಫ್ಲವರ್ಗಳು ಡಿಸೈನ್ ವೆರೈಟಿ ಬೇರೆ ಫ್ಲವರ್ಗಳು ಬಂದಿರ್ತವೆ. ನಿಮಗೆ ನಿಮಗೆ ಏನೇ ಬೀಜ ತಗೋಬೇಕು, ಅದ್ರದ್ದು ಏನಾದ್ರು ಸೀಡ್ಸ್ ತಗೋಬೇಕು ಅಂದ್ರೂ, ಏನಾದ್ರು ಫ್ಲವರ್ ಗಿಡ ತಗೋಬೇಕು ಅಂದ್ರೂ ತುಂಬಾ ಸ್ಟಾಲ್ಸ್ಗಳು ಇರ್ತವೆ. ಪ್ರತಿ ಒಂದು ನಿಮಗೆ ತಿನ್ನಕ್ಕಂತೂ ಏನು ಅವಶ್ಯ ಇದಿರಲ್ಲ. ರೆಸ್ಟ್ ರೂಮ್ಸ್ ಇರುತ್ತೆ, ಡ್ರಿಂಕಿಂಗ್ ವಾಟರ್ ಇರುತ್ತೆ, ಪ್ರತಿ ಒಂದು ವ್ಯವಸ್ಥೆನೂ ಈ ಸರಿ ಚೆನ್ನಾಗಿ ಮಾಡಿದ್ದಾರೆ. ವೀಕ್ಷಕರೇ, ಪ್ರತಿಯೊಬ್ರು ಈ ಸರಿ ಭೇಟಿ ಕೊಡ್ಬೋದು. ತುಂಬಾ ಜನ ಈ ಸರಿ ಭೇಟಿ ಕೊಡ್ತಾರೆ. ವೀಕ್ಷಕರೇ, ಎರಡನೇದು ಬಂದ್ಬಿಟ್ಟು ಪಾರ್ಕಿಂಗ್ ವ್ಯವಸ್ಥೆ. ವೀಕ್ಷಕರೇ, ಪಾರ್ಕಿಂಗ್ ಒಂದು ನೋಡ್ಕೊಳ್ಳಿ. ನಿಮಗೆ ವೆಸ್ಟ್ ಗೇಟ್ ಅಂದ್ರೆ ಅದು ಸೈಡ್ ನಿಮಗೆ ಮೆಟ್ರೋ ಸ್ಟೇಷನ್ ಬರುತ್ತಲ್ಲ. ವೀಕ್ಷಕರೇ, ಒಂದು ಅಡ್ವಾಂಟೇಜ್ ಏನಂದ್ರೆ ನೀವು ಮೆಟ್ರೋದಲ್ಲಿ ಬರ್ಬೋದು. ನಿಮ್ಮ ವೆಹಿಕಲ್ಗಳನ್ನ ಮೆಟ್ರೋ ಸ್ಟೇಷನ್ ಪಾರ್ಕ್ ಮಾಡಿ ನೀವು ಮೆಟ್ರೋದಲ್ಲಿ ಬರ್ಬೋದು. ವೀಕ್ಷಕರೇ, ಮೆಟ್ರೋ ಸ್ಟೇಷನ್ ನಿಮಗೆ ವೆಸ್ಟ್ ಇದರಲ್ಲಿ ಲಾಲ್ಬಾಗ್ ವೆಸ್ಟ್ ಗೇಟ್ ಅಲ್ಲಿ ಮೆಟ್ರೋ ಸ್ಟೇಷನ್ ಇದೆ. ವೀಕ್ಷಕರೇ, ನಿಮ್ಮ ಮೆಟ್ರೋ ಸ್ಟೇಷನ್ ಬರೀ ಒಂದು 100 ಮೀಟರ್ ನಿಮಗೆ ಸ್ಟೇಷನ್ ಸಿಗುತ್ತೆ. ವೀಕ್ಷಕರೇ, ಅಲ್ಲಿಂದ ನೀವು ಟಿಕೆಟ್ ತಗೊಂಡು ಒಳಗಡೆ ಬರ್ಬೋದು. ವೀಕ್ಷಕರೇ, ಅದಾದ್ಮೇಲೆ ವೀಕ್ಷಕರೇ ನಿಮಗೆ 4 ಗೇಟ್ಗಳು ಬರ್ತವೆ. ನೀವು ಯಾವ ಸೈಡ್ ಯಾರೋ ಬರ್ಬೋದು. ನೀವು ಸೌತ್ ಆರು ಬರ್ಬೋದು, ಅಥವಾ ವೆಸ್ಟ್, ನಾರ್ತ್, ಈಸ್ಟ್ ಅಲ್ಲಾರು ಬರ್ಬೋದು. ಮೇನ್ಲಿ ಜಾಸ್ತಿ ಜನ ಬರೋದು ಸೌತ್ ಮತ್ತೆ ವೆಸ್ಟ್ ಸೈಡ್ ಇಂದ ತುಂಬಾ ಜನ ಬರ್ತಾರೆ. ವೀಕ್ಷಕರೇ, ಈಗ ಸೌತ್ ಈ ಸೈಡ್ ಎಲ್ಲ ಬರೋದಾದ್ರೆ ಚಾಮರಾಜನಗರ ಆಗ್ಲಿ ಇದಾಗ್ಲಿ ಮತ್ತೆ ಮಾರ್ಕೆಟ್ ಈ ಸೈಡ್ ಎಲ್ಲ ಬರೋರು ತುಂಬಾ ಜನ. ಮೇನ್ಲಿ ಮೇನ್ ಗೇಟ್ ಬರೋದು ಸೌತ್ ಅಲ್ಲಿ, ಬಟ್ ತುಂಬಾ ಜನ ಎಂಟ್ರಿ ಕೊಡೋದು ಇದು ವೆಸ್ಟ್ ಗೇಟಿನ ಎಂಟ್ರಿ ಕೊಡ್ತಾರೆ. ಅಲ್ಲೇ ನೀವು ತಗೊಳ್ಳಿ. ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ವೀಕ್ಷಕರೇ ಈಗೆಲ್ಲ ನಾನು ಲಾಸ್ಟ್ ಟೈಮ್ ಕಮ್ಯುನಿಕೇಟ್ ಮಾಡಿರೋ ತರ ಗೊತ್ತಿಲ್ಲ. ಈಗ 7th ಇಂದ ಡೇಟ್ ಮೇನ್. ವೀಕ್ಷಕರೇ, ಡೇಟ್ ಯಾವಾಗಿದೆ ಅಂದ್ರೆ ಆಗಸ್ಟ್ 7th ಇಂದ ಆಗಸ್ಟ್ 17 ತನಕ 11 ದಿನ ನಿಮಗೆ ಅವಕಾಶ ಇರುತ್ತೆ. ವೀಕ್ಷಕರೇ, ಪ್ರತಿಯೊಬ್ರು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ತುಂಬಾ ಜನ ಹೋಗಿ ನಿಮಗೆ ಕ್ರೌಡ್ ಕಮ್ಮಿ ಇರುತ್ತೆ. ಮತ್ತೆ ವೀಕೆಂಡ್ಗಿಂತ ವೀಕ್ ಡೇಸ್ ಅಲ್ಲಿ ಹೋದ್ರೆ ನಿಮಗೆ ಕ್ಲೀನ್ ಆಗಿ ನೋಡ್ಕೊಂಡು ಫೋಟೋ ತೆಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ಬೋದು. ವೀಕೆಂಡ್ ಅಲ್ಲಿ ಹೋದ್ರೆ ತುಂಬಾ ಕ್ರೌಡ್ ಇರುತ್ತೆ. ವೀಕ್ಷಕರೇ, ನಾವು ಜನವರಿಲಿ ಅಥವಾ ಲಾಸ್ಟ್ ಇಯರ್ ಎಲ್ಲ ಸಾಟರ್ಡೆ ಸಂಡೇ ಹೋದವು ಕಾಲಿಡೋಕೆ ಜಾಗ ಇರಲ್ಲ, ಆ ತರ ಇದಿರುತ್ತೆ. ಪ್ಲೀಸ್ ನೋಡ್ಕೊಂಡು ವೀಕ್ ಡೇಸ್ ಅಲ್ಲಿ ಪ್ಲಾನ್ ಮಾಡ್ಕೊಳ್ಳಿ. ವೀಕ್ಷಕರೇ, ವೀಕೆಂಡ್ಗಳಲ್ಲಿ ತುಂಬಾ ಕ್ರೌಡ್ ಇರುತ್ತೆ. ಹೋದ್ರು ಏನು ಹೋಲ್ ಡೇ ಎಂಜಾಯ್ ಮಾಡ್ಬೋದು, ರಜಾ ಇರುತ್ತೆ ನಿಮಗೆ. ಮತ್ತೆ ತುಂಬಾ ದೊಡ್ಡದಲ್ಲ, ಒಂದು 50-100 ಎಕರೆ ಅದಿರೋ ಇದು ಲ್ಯಾಂಡ್. ಹಾಗಾಗಿ ಕ್ಲೀನಾಗಿ ಎಂಜಾಯ್ ಮಾಡ್ಬೋದು. ಅದೊಂದು ನೆನ್ಪಿಟ್ಕೊಳ್ಳಿ. ಆಗಸ್ಟ್ 17 ಇಂದ ಆಗಸ್ಟ್ 17 ನೋಟ್ ಆನ್ ದ ಡೇಟ್. ಯಾವತ್ತಾರು ನೀವು ಒಂದಿನ ಪ್ಲಾನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಟಿಕೆಟ್ ಬಂದ್ಬಿಟ್ಟು ವೀಕ್ಷಕರೇ 80 ಮತ್ತೆ 100 ರೂಪೀಸ್ ಅಂತ ಈಗ ಹೇಳಿದ್ದಾರೆ. ವೀಕ್ಷಕರೇ, 80 ರೂಪಾಯಿ ವೀಕ್ ಡೇಸು, ವೀಕೆಂಡ್ ಬಂದ್ರೆ 100 ರೂಪೀಸು, ಮತ್ತೆ ಕಿಡ್ಸ್ಗಳಿಗೆ ನಿಮಗೆ 30 ರೂಪೀಸ್. ವೀಕ್ಷಕರೇ, ಅಂದ್ರೆ ಬಿಲೋ 12 ಇಯರ್ಸ್ ಒಳಗಡೆ ಯಾರ್ಯಾರು ಇರ್ತಾರೆ ಅವರಿಗೆಲ್ಲ 30 ರೂಪೀಸ್. ವೀಕ್ಷಕರೇ, ಯಾರ್ಯಾರು ಯೂನಿಫಾರ್ಮ್ ಹಾಕೊಂಡ್ಬರ್ತಾರೆ ಅಂದ್ರೆ ಅಪ್ ಟು 10th ಸ್ಟ್ಯಾಂಡರ್ಡ್ ತನಕ ಯಾರ್ಯಾರು ಅವ್ರು ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡ್ಬರ್ತಾರೆ ಅವರಿಗೆಲ್ಲರಿಗೂ ಫ್ರೀ. ವೀಕ್ಷಕರೇ, ಮೇಕ್ ಶೋರ್ ದಟ್ ನಿಮ್ಮ ಸ್ಟೂಡೆಂಟ್ಸ್ಗಳು ಯಾವ್ದಾದ್ರು ಸ್ಕೂಲಿಗೆ ಹೋಗ್ತಾ ಇದ್ರೆ ಅಲ್ಲೇ ಅವ್ರನ್ನ ಯೂನಿಫಾರ್ಮ್ ಹಾಕೊಂಡು ಕರ್ಕೊಂಡು ಹೋಗಿ ಕಿಡ್ಸ್ಗಳನ್ನ ನೋಡೋದಕ್ಕೆ ಹೋಗಬೇಕಾದ್ರೆ ಅವರಿಗೆ ಕಿಡ್ಸ್ಗಳಿಗೆ ಫ್ರೀ ಆಗಿರುತ್ತೆ. ಏನಕ್ಕೆ ಯೂಸ್ ಮಾಡ್ಕೋಬೇಕಲ್ಲ. ಕಿಡ್ಸ್ಗಳಿಗೆ ಏನಂದ್ರೆ ಅದನ್ನೆಲ್ಲ ಅರ್ಥ ಮಾಡಿಸ್ಬೇಕು. ಅದೆಲ್ಲ ಏನೇನಿದೆ ಅಲ್ಲಿ ಯಾವ ತರ ಇದು ಥೀಮ್ನೆಲ್ಲ ಅರ್ಥ ಮಾಡಿಸ್ಬೇಕು. ಅದರಲ್ಲಿ ಸ್ಟೂಡೆಂಟ್ಸ್ಗಳಿಗೆ
ಪೇರೆಂಟ್ಸ್ಗಳನ್ನೇ ತುಂಬ ಜನ ಹೋಗೋದು ಅಲ್ಲಿಗೆ ಆ್ಯಕ್ಚುಲಿ. ಹಾಗಾಗಿ ಪ್ರತಿಯೊಬ್ಬರು ನಿಮ್ಮ ಮನೆಯ ಯಾರ್ಯಾರು ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಪ್ಲೀಸ್ ಯೂನಿಫಾರ್ಮ್ ಹಾಕೊಂಡು ಕರ್ಕೊಂಡು ಹೋದ್ರೆ ಫ್ರೀ ಆಗಿರುತ್ತೆ, ನೋಡ್ಕೊಳ್ಳಿ ವೀಕ್ಷಕರೇ. ಅದಾದಮೇಲೆ ಮೇಯ್ನ್ ಬರೋದೇ ವೀಕ್ಷಕರೇ ನಿಮಗೆ ಪಾರ್ಕಿಂಗಿಗೆ ವೆಸ್ಟ್ ಗೇಟ್ ಹೇಳಿದ್ನಲ್ಲ, ವೆಸ್ಟ್ ಗೇಟು ಪಾರ್ಕಿಂಗುದು ಮೆಟ್ರೋ ಇದೆಯಲ್ಲ ಅಲ್ಲಿಂದ ನಿಮಗೆ ಫುಲ್ಲು ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ ವೀಕ್ಷಕರೇ. ಪ್ರತಿಯೊಬ್ಬರು ಸ್ವಲ್ಪ ರೋಡ್ಸ್ ವೈಡ್ ಆಗಿದೆ, ಅಲ್ಲೇ ಪಾರ್ಕ್ ಮಾಡಿ. ಇನ್ಯಾವ ಬೇರೆ ಗೇಟಲ್ಲಿ ಬರೋಕೆ ಹೋಗ್ಬೇಡಿ, ಬೇರೆ ಗೇಟಲ್ಲೆಲ್ಲ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ತುಂಬ ವೆಹಿಕಲ್ನ ಪಾರ್ಕ್ ಮಾಡೋಕೆ ಆಗಲ್ಲ ವೀಕ್ಷಕರೇ. ಮತ್ತೆ ಪಾರ್ಕಿಂಗ್ ವ್ಯವಸ್ಥೆಗೂ ಅವ್ರು ಮಾಡಿರೋ ಪ್ರಕಾರ ಪಾರ್ಕಿಂಗ್ ವ್ಯವಸ್ಥೆಗೂ ಕೂಡ ಅವ್ರೇನಾದ್ರು ಅಲರ್ಟ್ ಇದು ಮಾಡಿದ್ರೆ ಪಾರ್ಕಿಂಗ್ ವ್ಯವಸ್ಥೆಗೂ ಕೂಡ 25, ಬೈಕಿಗೆ 30, ಕಾರಿಗೆ ಅದೇ ಥರ, ವ್ಯಾನ್ಗಳಿಗೆಲ್ಲ 50 ರೂಪಾಯಿ, ಮೇಲೆ ಬಸ್ ದೊಡ್ಡ ಬಸ್ಗಳಿಗೆಲ್ಲ 100 ರೂಪೀಸ್ ಥರ ಅವರು ಇದು ಮಾಡಿದ್ದಾರೆ ವೀಕ್ಷಕರೇ. ಪ್ರತಿಯೊಬ್ಬರು ನಿಮ್ಮ ವೆಹಿಕಲ್ನ ಮೆಟ್ರೋ ಸ್ಟೇಷನ್ಗಳಲ್ಲೇ ಬಿಟ್ಟು ಬಂದು ಮೆಟ್ರೋದಲ್ಲಿ ಬರಲ್ವಾಸಿ ಬಂದರೂ ನಿಮಗೆ 25 ರೂಪೀಸ್ ಕೊಟ್ಬಿಟ್ಟು ನೀವು ಪಾರ್ಕ್ ಮಾಡಿ 20-30 ರೂಪೀಸ್ ಕೊಟ್ಬಿಟ್ಟು ನಿಮ್ಮ ಕಾರು ಅಥವಾ ಬೈಕ್ನ ಪಾರ್ಕ್ ಮಾಡ್ಕೊಂಡು ಒಳಗಡೆ ಬರ್ಬೋದು ವೀಕ್ಷಕರೇ. ಹಾಗಾಗಿ ಇದೊಂದು ಇನ್ಫಾರ್ಮೇಷನ್ನ ಪ್ರತಿಯೊಬ್ಬರಿಗೂ ಯಾರ್ಯಾರು ನೀವು ಎಲ್ಲ ಪ್ರತಿಯೊಂದು ಸಲ ಹೋಗಿಲ್ಲ ಅಂದರು ಈ ಸರಿ ಮಿಸ್ ಮಾಡಬೇಡಿ, ಹೋಗಿ. ಪ್ರತಿ ಸರಿ ಹೋಗ್ತಾ ಇದ್ದರು ಈ ಸರಿ ಹೋಗಿ, ಬಿಕಾಸ್ ಥೀಮ್ ಅಂತೂ ಸಖತ್ ಚೆನ್ನಾಗಿದೆ. ಬೋರ್ಡ್ಗಳೆಲ್ಲ ತುಂಬ ದೊಡ್ಡ ಬೋರ್ಡ್ ಹಾಕಿ ಸಖತ್ತಾಗಿ ಇದು ಮಾಡಿದ್ದಾರೆ. ಮತ್ತು ಈ ಸರಿ ಹಾರ್ಟಿಕಲ್ಚರರು ಅಷ್ಟೇ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದನೂ ಕೂಡ ತುಂಬ ವೆರೈಟಿ ಆಫ್ ಫ್ಲವರ್ಸ್ ಡಿಫ್ರೆಂಟ್ ಬೇರೆ ಸೈಡಿಂದ, ಚೆನ್ನೈ ಆ ಸೈಡ್ ಎಲ್ಲತ್ತಿಂದ ತರಿಸ್ಬಿಟ್ಟು ಈ ಸರಿ ಡಿಸೈನ್ ಆಗಿ ವೆರೈಟಿಯಾಗಿ ಫ್ಲವರ್ ಶೋ ಮಾಡಿದಾರಂತೆ ವೀಕ್ಷಕರೇ. ನಿಮಗೆಲ್ಲ ಪ್ರತಿಯೊಂದು ನೋಡೋಕ್ಕೂ ಸಿಗುತ್ತೆ, ಪ್ರತಿಯೊಂದು ತುಂಬ ಸ್ಟಾಲ್ಸ್ಗಳಿರ್ತವೆ. ಏನಾರು ವಸ್ತುಗಳನ್ನು ಕೊಳ್ಳಬೇಕು ಅಂದ್ರೂ ನಿಮಗೆ ಅಲ್ಲೇ, ಏನಾರು ವಸ್ತುಗಳು ತಿನ್ನಬೇಕು ಅಂದ್ರೂ ಪ್ರತಿಯೊಂದು ಸಿಗುತ್ತೆ ವೀಕ್ಷಕರೇ. ಪ್ಲೀಸ್ ಅಲ್ಲಿಗೆ ಹೋಗಿ ಈ ಸರಿನೇ ಎಲ್ಲ ಪ್ರತಿಯೊಬ್ಬರೂ ಹೋಗಿ ಅದನ್ನು ವೀಕ್ಷಣೆ ಮಾಡಿಕೊಂಡು ಆ ಸುವರ್ಣಾವಕಾಶನ ಯೂಸ್ ಮಾಡಿಕೊಂಡು ಒನ್ ಡೇ ಎಂಜಾಯ್ ಮಾಡಿಕೊಂಡು ಫ್ಯಾಮಿಲಿ ಸಮೇತ ವಾಪಸ್ ಬನ್ನಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್, ಟೇಕ್ ಕೇರ್.